Hi guys, welcome back to my class. I am Kalmesh Matgar. Yesterday discuss about playing numbers. ಸಂಖ್ಯೆಗಳೊಂದಿಗೆ ಆಟ ಅಂತೇಳಿ ಇಂಟ್ರೊಡಕ್ಷನ್ ಅನ್ನ ನೋಡಿದ್ವಿ, ಪೀಠಿಕೆ ಅಂತೇಳಿ ನೋಡಿದ್ವಿ. ಹಂಗಿದ್ಮ್ಯಾಗ ಈಗ ಎಕ್ಸಸೈಸ್ 1.1 ಅನ್ನ ತಗೊಳ್ಳೋಣ. ಕೊಟ್ಟಿದ್ದಾನ ಏನಂತಂದ್ರೆ, ಕೆಳಗಿನವುಗಳಲ್ಲಿ ಇಂಗ್ಲಿಷ್ ಅಕ್ಷರಗಳಿಂದ ಸೂಚಿತವಾದ ಪ್ರತಿಯೊಂದು ಅಕ್ಷರದ ಬೆಲೆ ಕಂಡು ಹಿಡಿಯಿರಿ, ಕಾರಣ ಸಹಿತ ವಿವರಣೆ ಕೊಡಿ ಅಂತೇಳಿ ಕೇಳ್ಯಾನ. ಹಂಗಿದ್ಮ್ಯಾಗ ಇಂಗ್ಲಿಷ್ ಅನ್ನ ನೋಡೋಣ. ಏನೇನ್ ಕೊಟ್ಟಾನ: ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಲೆಟರ್ಸ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್ ಅಂಡ್ ಗಿವ್ ರೀಸನ್ಸ್ ಫಾರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಅಂತೇಳಿ ಕೊಟ್ಟಾನ. ಹಂಗಿದ್ರೆ ಎಲ್ಲಾ ನಂಬರ್ಸ್ ಅನ್ನ ಸೇಮೇ ಇರುವಂತದ್ದು. ಈಗ ಫಸ್ಟ್ ಒನ್ ತಗೊಳ್ಳೋಣ. ಫಸ್ಟ್ ಒನ್ ಕೊಟ್ಟಿದ್ದು ಏನಪ್ಪಾ ಅಂತಂದ್ರೆ 3A ಅಂತೇಳಿ ಕೊಟ್ಟಾನ. ಕೆಳಗಡೆ 25 ಅಂತೇಳಿ ಕೊಟ್ಟಾನ, ಕೆಳಗಡೆ B2 ಅಂತೇಳಿ ಕೊಟ್ಟಿದ್ದಾನ. ಹಂಗಿದ್ಮ್ಯಾಗ ನಮಗ್ ಬೇಕಾಗಿರೋದು A ವ್ಯಾಲ್ಯೂ ಅಂಡ್ B ವ್ಯಾಲ್ಯೂ. ಇಲ್ಲಿ ಪಾಯಿಗೆ ಎಷ್ಟನ್ನ ಕೂಡಿಸಿದಾಗ ನಮಗ 2 ಬರಬೇಕು. ಪಾಯಿಗೆ 7 ಅನ್ನ ಕೂಡಿಸಿದಾಗ 2 ಬರುತ್ತೆ. 2 ಹೆಂಗ್ ಬರುತ್ತೆ ಅಂದ್ರ 7 + 5 12. ಹಂಗಿದ್ರೆ ಇಲ್ಲಿ 2 ಹಚ್ಚಿದ್ವಿ, 12 ಆಯ್ತು. ಇಲ್ಲಿ 1 ಅನ್ನ ತಗೊಂಡ್ವಿ. ನೆಕ್ಸ್ಟ್ ಒನ್ 3 + 2 + 1 5 + 1 6. ಹಂಗಿದ್ಮ್ಯಾಗ A ವ್ಯಾಲ್ಯೂ 7, ನೆಕ್ಸ್ಟ್ ಒನ್ B ವ್ಯಾಲ್ಯೂ 6 ಅಂತ ಹೇಳ್ಬಹುದು. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ 4A 98 CB3 ಅಂತೇಳಿ ಕೊಟ್ಟಾನ. ಹಂಗಿದ್ಮ್ಯಾಗ ನೋಡೋಣ ಪ್ಲಸ್ ಮಾಡು ಅಂತ ಹೇಳ್ಯಾನ. ಈಗ 8ಕ್ಕೆ ಎಷ್ಟನ್ನ ಕೂಡಿಸಿದಾಗ 3 ಬರಬೇಕು ಅಂತೇಳಿ. ಲೋಯೆಸ್ಟ್ ನಂಬರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹೆಚ್ಚನ್ನ ಕೂಡಿಸ್ಬೇಕಾಗತ್ತ. 8 + 5 ಎಷ್ಟಾಗತ್ತ? 13 ಆಗತ್ತ. 13 ಇದ್ದದ್ದನ್ನ 1 ಇಲ್ಲಿ ತಗೊಂಡ್ವಿ. ನೆಕ್ಸ್ಟ್ ಒನ್ 9 + 4 13 + 1 14. ಹಂಗಿದ್ರೆ ನಂಬರ್ಸ್ ಬಂದ್ಬಿಟ್ಟು 1 4 3. A ವ್ಯಾಲ್ಯೂ 5, B ವ್ಯಾಲ್ಯೂ 4, C ವ್ಯಾಲ್ಯೂ 1 ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಥರ್ಡ್ ಒನ್ ಲೆಕ್ಕ ಕೊಟ್ಟಿದ್ದಾನ. ಏನಂತಂದ್ರ 1A × A ಅಂತೇಳಿ ಕೊಟ್ಟಾನ. ಮತ್ತೆ ಏನು ಜಾಸ್ತಿ ಕೊಟ್ಟಿಲ್ಲ. ಹಂಗಿದ್ರೆ ಈ ವ್ಯಾಲ್ಯೂ A ವ್ಯಾಲ್ಯೂ, ದಿಸ್ A ವ್ಯಾಲ್ಯೂ ಅಂಡ್ ಈ A ವ್ಯಾಲ್ಯೂ ಸೇಮೇ ಇರಬೇಕು, ಏನು ಚೇಂಜಸ್ ಇರಬಾರ್ದು ಅಂತ ಹೇಳ್ತಾನ. ಹಂಗಿದ್ರೆ ನೋಡೋಣ. ಫಸ್ಟ್ ಒನ್ A × A = A ನಮಗ್ ಬರ್ಬೇಕಾಗಿತ್ತು ಈ ಸೈಡ್. 5 × 5 ಮಾಡಿ ನೋಡೋಣ. 5 5 25 ಅಂತೇಳಿ ಕರೆಸ್ಕೊಳ್ತೈತಿ. ಹಂಗಿದ್ರೆ ಇಲ್ಲಿ 5 ಅಂತೇಳಿ ನಾವು ಇಟ್ಟಿವಿ ಅಂತಂದ್ರ 5 5 25 ಅಂತೇಳಿ ಆಯ್ತು. ಬಟ್ ಮುಂದ್ಗಡೆ ಇಲ್ಲಿ 9 ಬರೋದಿಲ್ಲ. ಇಲ್ಲಿ 1 ಅಂತೇಳಿ ಐತಿ, 5 1 5, ಇಲ್ಲಿ 3 8 ಆಗತ್ತ, ಬರುದಿಲ್ಲ. ಇಲ್ಲಿ 9 ಬರಬೇಕು ಅಂತ ಹೇಳ್ತಾನವ. ಹಂಗಿದ್ರೆ ನೋಡೋಣ. 6 ಅನ್ನ ತಗೊಳ್ಳೋಣ. 6 6 36, 6 6 6 6 36. ಇಲ್ಲಿ 3 ಅನ್ನ ತಗೊಂಡ್ವಿ. ನೆಕ್ಸ್ಟ್ ಒನ್ ಇಲ್ಲಿ ಕೊಟ್ಟಿದ್ದಾನ 9 ಅಂತೇಳಿ ಕರೆಕ್ಟ್ ಬರುತ್ತಾ? ಯಾಕಂತಂದ್ರೆ ಇಲ್ಲಿ 3 ಐತಿ. 6 6 1 6. ನೆಕ್ಸ್ಟ್ ಒನ್ 6 + 3 9 96 ಅಂತೇಳಿ ಆಗತ್ತ. A ವ್ಯಾಲ್ಯೂ 6 ಅಂತೇಳಿ ಕರಿಬಹುದು. ನೆಕ್ಸ್ಟ್ ಒನ್ ಫೋರ್ತ್ ಒನ್ ಕೊಟ್ಟಾನ. AB ಅಂತೇಳಿ ಕೊಟ್ಟಾನ. 37 ಕೆಳಗಡೆ ಇಟ್ಟಿದ್ದಾನ. ಹಂಗಿದ್ಮ್ಯಾಗ ಅವ ಕೊಟ್ಟಿದ್ದು ಕೆಳಗಡೆ 6A ಅಂತೇಳಿ ಕೊಟ್ಟಾನ. ನಮಗ A ವ್ಯಾಲ್ಯೂ ನೆಕ್ಸ್ಟ್ ಒನ್ ಇನ್ ದಿಸ್ A ವ್ಯಾಲ್ಯೂ ಸೇಮೇ ಇರಬೇಕು, ಏನು ಚೇಂಜಸ್ ಇರಬಾರ್ದು. ನಮಗ್ ಬೇಕಾಗಿರೋದು ಫಸ್ಟ್ ಒನ್ 7ಕ್ಕೆ ಎಷ್ಟನ್ನ ಕೂಡಿಸಿದಾಗ A ಬರಬೇಕು ಅಂದ್ರೆ ಇಲ್ಲಿ ಎಷ್ಟು ನಂಬರ್ಸ್ ಬರಬೇಕು ಅಂತೇಳಿ ಕೇಳ್ತಾನ. B + 7 = A ಎಷ್ಟು ಬರಬೇಕು ಅಂತ ನೋಡ್ತಾ ಹೋಗೋನು. 1 + 7 ಕೂಡಿಸೋನು 8 ಆಗತ್ತ, 8 ಬರ್ಬೇಕಿಲ್ಲೇ. ನೆಕ್ಸ್ಟ್ ಒನ್ 2 + 7 ಕೂಡಿಸೋನು 9 ಆಗತ್ತ. 3 + 7 ಕೂಡಿಸಿದಾಗ 10 ಆಗತ್ತ. ನೆಕ್ಸ್ಟ್ ಒನ್ 4 + 7 ಕೂಡಿಸಿದಾಗ 11 ಆಗತ್ತ. 5 + 7 ಕೂಡಿಸಿದಾಗ 12 ಅಂತೇಳಿ ಆಗತ್ತ. ಹಂಗಿದ್ಮ್ಯಾಗ ಈಗ 4 + 7 ನೀವು ಕೂಡಿಸಿದ್ರಿ ಅಂತಂದ್ರೆ ಅದು ಕರೆಕ್ಟ್ ಆನ್ಸರ್ ಬರೋದಿಲ್ಲ. ಈಗ 5 + 7 ಅನ್ನ ಕೂಡಿಸ್ಬೇಕು. ಇಲ್ಲಿ 5 ಕೂಡಿಸಿದ್ವಿ ಅಂತಂದ್ರೆ +7 ಎಷ್ಟಾಯ್ತು? 12 ಆಯ್ತು. ಈ 2 ಇಲ್ಲಿ ಇಟ್ಕೊಂಡ್ವಿ. ಇಲ್ಲಿ 1 ಬಂತು. ನೆಕ್ಸ್ಟ್ ಒನ್ A ಎಷ್ಟು ಬಂದೈತಿ? ವ್ಯಾಲ್ಯೂ 2 ಐತಿ. ಇಲ್ಲಿ 2 ಅಂತೇಳಿ ನಾವು ಇಟ್ಕೊಂಡ್ವಿ. 2 + 3 5. ಇಲ್ಲಿ 1 ಆಲ್ರೆಡಿ ನಾವು ತಗೊಂಡಿದೀವಲ್ಲ, ಅದನ್ನ ಹಿಡಿದ 6 ಆಗತ್ತ. ಹಂಗಿದ್ಮ್ಯಾಗ A ವ್ಯಾಲ್ಯೂ 2, B ವ್ಯಾಲ್ಯೂ 5 ಅಂತ ಹೇಳ್ಬಹುದು. ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಕ್ವಶನ್ AB × 3 ಮಲ್ಟಿಪ್ಲಿಕೇಶನ್ ಮಾಡಂತ ಹೇಳ್ಯಾನ.
CAB ಅಂತೇಳಿ ಇಟ್ಟಾನ. ಹಂಗಿದ್ಮ್ಯಾಗ ನೋಡುನು ಏನ್ ಕೊಟ್ಟಾನ ಅಂತೇಳಿ. ನಮಗ್ ಬೇಕಾಗಿರೋದು 3 ಇಂಟು ಬಿ ಇಜ್ಕೊಲ್ ಟು ಬಿ ಆರ್ ಬಿ ಇಂಟು 3 ಇಜ್ಕೊಲ್ ಟು ಬಿ ಬೇಕಾಗಿರೋದು. ಎಸ್ ಮಾಡಿ ನೋಡೋಣ. 5 ಇಂಟು 3 ಇಜ್ಕೊಲ್ ಟು 15 ಅಂತೇಳಿ ಆಗತ್ತ. 5 ಇಂಟು 3 15 ಅಂತೇಳಿ ಆಗುತ್ತ. ಅಷ್ಟೇನು ಸೂಟೇಬಲ್ ಆನ್ಸರ್ ಆಗುದಿಲ್ಲ. ಯಾಕೆ ಆನ್ಸರ್ ಆಗುದಿಲ್ಲ ಅಂತಂದ್ರೆ ಇಲ್ಲಿ ಮುಂದ್ಗಡೆ ಮಲ್ಟಿಪ್ಲಿಕೇಶನ್ ಕರೆಕ್ಟ್ ಆಗಿ ಕೂಡೋದಿಲ್ಲ. ಎಸ್ ಹಂಗಿದ್ರೆ ನಾವು ತಗೊಳ್ಳೋದು 3 ಇಂಟು 0. ಇಲ್ಲಿ 0 ಅನ್ನ ನಾವು ಇಟ್ಕೊಂಡಿವಿ ಅಂತಂದ್ರೆ 3 0 0ನೇ ಆಗತ್ತ. ಇಲ್ಲೂ 0 ಬರಬೇಕು, ಇಲ್ಲಿ 0 ಬಂತು. ಎಸ್ ನೆಕ್ಸ್ಟ್ ಒನ್ನ 3 7 ಎಷ್ಟಕ್ಕೆ ತಗೋಬೇಕು ಅಂತೇಳಿ ಕೇಳ್ತಾನವ. ಹಂಗಿದ್ಮ್ಯಾಗ 3 5 15 ಅಂತೇಳಿ ತಗೊಳ್ಳೋಣ. ಎಸ್ 3 ಇಂಟು 5 15. ಇಲ್ಲಿ ಬಂದಿರೋದು ಎಷ್ಟು 0 ಅಂತೇಳಿ ಬಂದೈತಿ. ಇಲ್ಲಿ 15 150 ಅಂತೇಳಿ ಕರೆಕ್ಟ್ ಆನ್ಸರ್ ಬಂತು. ಇಲ್ಲಿಯೂ 5 ಬಂತು, ಇಲ್ಲಿಯೂ 5 ಬಂತು. ಎಸ್ 5 ಅಂಡ್ 5 ಅಂತ ಹೇಳ್ಬಹುದು. ಎಸ್ ಇನ್ ನೆಕ್ಸ್ಟ್ ಒನ್ 6th ಒನ್ ಕೇಳ್ಯಾನ. ಏನಂತ ಕೇಳ್ಯಾನ? AB ಇಂಟು 5 ಅಂತ ಹೇಳ್ಯಾನ. AB ಇಂಟು 5 ಅಂತ ಹೇಳಿದ್ರ ಈಗ ನಮಗ್ ಬೇಕಾಗಿರೋದು EA ವ್ಯಾಲ್ಯೂವ ನೆಕ್ಸ್ಟ್ EA ವ್ಯಾಲ್ಯೂವ ಎರಡೂ ಸೇಮೇ ಇರಬೇಕು, ಏನು ಚೇಂಜಸ್ ಆಗಬಾರ್ದು ಅಂತ ಹೇಳ್ತಾನೆ. ಎಸ್ ನಮಗ್ ಬೇಕಾಗಿರೋದು ಪೈಕ ಎಷ್ಟಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬಿ ಇದು ಒಂದೇ ಆನ್ಸರ್ ಬರಬೇಕು, ಇದು ಒಂದೇ ಆನ್ಸರ್ ಬರಬೇಕು. ಬಿ ಇಂಟು 5 ಈಕ್ವಲ್ ಟು ಬಿ ಅಂತ ಹೇಳ್ಬೋದು. ಎಸ್ ಹಂಗಿದ್ರೆ ಮಾಡಿ ನೋಡೋಣ. ಫಸ್ಟ್ ಒನ್ನ 0 ಇಂಟು 5 ಆರ್ 5 ಇಂಟು 0 0 ಅಂತೇಳಿ ಆಗುತ್ತೆ. ನೆಕ್ಸ್ಟ್ ಒನ್ನ 5 ಇಂಟು 5 25 ಅಂತೇಳಿ ಆಗತ್ತ. ಎಸ್ ನೋಡೋಣ ಏನೇನಾಗತ್ತ ಅಂತೇಳಿ. ಇಲ್ಲಿ 5 ಇಂಟು 25 ತಗೊಂಡಿವಿ ಅಂತಂದ್ರ 5 5 25 ಅಂತೇಳಿ ಕರೆಕ್ಟ್ ಬರುತ್ತಾ. ಇದು 5 ಬರುತ್ತಾ, ಇದು 5 ಬರುತ್ತಾ, ಬಟ್ ಇಲ್ಲಿ ಕರೆಕ್ಟ್ ಬರಬೇಕು. ಎಸ್ ಇಲ್ಲಿ ಯಾವ ನಂಬರ್ಸ್ ಇರ್ತೈತಲ್ಲ ಅದೇ ನಂಬರ್ಸ್ ಇಲ್ಲಿ ಬರಬೇಕಾಕತಿ. ಅದು ಮಲ್ಟಿಪ್ಲಿಕೇಶನ್ ರಾಂಗ್ ಆಗುವುದರಿಂದ ಎಸ್ 0 ತಗೊಳ್ಳೋಣ. ಇಲ್ಲಿ 5 0 0 ಅಂದ್ರೆ ಬಿ ವ್ಯಾಲ್ಯೂ 0 ಅಂತೇಳಿ ಆಯ್ತು. ನೆಕ್ಸ್ಟ್ ಒನ್ನ ಇಲ್ಲಿ 5 ಅಂತೇಳಿ ತಗೊಂಡಿವಿ ಅಂತಂದ್ರ 5 ಇಂಟು 5 25. ಎಸ್ 2 5 0 ಹಂಗಿದ್ರ ಎ ವ್ಯಾಲ್ಯೂ 5. ನೆಕ್ಸ್ಟ್ ಒನ್ನ ಇನ್ ದಿಸ್ ಎ ವ್ಯಾಲ್ಯೂ 5. ಎಸ್ ಬಿ ಇಸ್ ಈಕ್ವಲ್ ಟು ಬಿ ವ್ಯಾಲ್ಯೂ 0, ಎ ವ್ಯಾಲ್ಯೂ 5. ನೆಕ್ಸ್ಟ್ ಒನ್ನ ಸಿ ವ್ಯಾಲ್ಯೂ 2 ಅಂತೇಳಿ ಕರಿಬಹುದು. ನೆಕ್ಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು 7th ಒಂದು ಕ್ವಶನ್ ಬರುತ್ತಾ. ಎಸ್ ನೋಡೋಣ. ಎ ಬಿ ಇಂಟು 6 ಅಂತೇಳಿ ಕೇಳ್ಯಾನ. ಎ ಬಿ ಇಂಟು 6 ಅಂತೇಳಿ ಕೇಳ್ಯಾನ. ಕೆಳಗಡೆ ಬಿ ಬಿ ಅಂತೇಳಿ ಕೊಟ್ಟಾನ. ಹಂಗಿದ್ರೆ ಈ 3 ಬಿ ನಂಬರ್ಸ್ ಒಂದೇ ಬರಬೇಕು ಮತ್ತು ಈ ಬಿ ಅನ್ನ ಒಂದೇ ನಂಬರ್ಸ್ ಬರಬೇಕು, ಏನು ಚೇಂಜಸ್ ಆಗಬಾರ್ದು. ನಮಗ್ ಸಿಗ್ಬೇಕಾಗಿರೋದು ಫಸ್ಟ್ ಏನು 6 ಇಂಟು ಬಿ, ಬಿ ಇಂಟು 6 ಬಿ ಅಂತೇಳಿ ಸಿಗಬೇಕು. ನೋಡೋಣ. ಫಸ್ಟ್ ಒನ್ನ 0 ಇಂಟು 6 0, 6 ಇಂಟು 6 36 ಆರಾರ್ಲೆ 36 ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ನ 8 ಇಂಟು 6 ಆರ್ 6 ಇಂಟು 8 48. ನೆಕ್ಸ್ಟ್ ಒನ್ನ 6 ಇಂಟು 4 24 ಆರ್ 4 24 ಅಂತೇಳಿ ಕರಿತೀವಿ. ಹಂಗಿದ್ರ ಇಲ್ಲಿ ನೋಡೋಣ ಎಷ್ಟೆಷ್ಟು ಆಗತ್ತ ಅಂತೇಳಿ. ಇಲ್ಲಿ ತಗೊಳ್ಳೋಣ. ಫಸ್ಟ್ ಒನ್ನ 6 ಇಂಟು 6 ಅನ್ನ ತಗೊಳ್ಳೋಣ. 6 6 36 ಕರೆಕ್ಟ್ ಬಂತು. ನೆಕ್ಸ್ಟ್ ಒನ್ನ ಇಲ್ಲಿ ಎ ಅನ್ನ ಯಾವ್ದಾದ್ರು ಒಂದು ತಗೊಂಡಿವಿ ಅಂತಂದ್ರ 6 6 36 ತಗೊಂಡ್ರು ಇಲ್ಲಿ ಕರೆಕ್ಟ್ ಎರಡೂ ಅಟ್ಟು ಸೇಮೇ ಬರೋದಿಲ್ಲ. ಸೇಮೇ ಬರೋದಿಲ್ಲ ಅಂತಂದ್ರ ಇಲ್ಲಿ ನೋಡೋಣ. 6 4 24 6 4 24 ಇಲ್ಲಿಯೂ 4 ಬಂತು. ಎಸ್ ಇಲ್ಲಿ 2 ಅನ್ನ ಇಲ್ಲಿ ತಗೊಂಡ್ವಿ. ನೆಕ್ಸ್ಟ್ ಒನ್ನ ಇಲ್ಲಿ ತಗೊಳ್ಳೋಣ. 6 5 30. ನೆಕ್ಸ್ಟ್ ಒನ್ 6 6 36 ಅದು ಕರೆಕ್ಟ್ ಆಗೋದಿಲ್ಲ. 6 7 42 ಅಂತೇಳಿ ಆಗತ್ತೆ. 6 7 ಇಲ್ಲಿ ಎ ವ್ಯಾಲ್ಯೂವನ್ನ 7 ತಗೊಂಡಿವಿ ಅಂತಂದ್ರ 6 7 42 42 ಅಂತೇಳಿ ಆಗತ್ತ. ಹಂಗಿದ್ರ 42 ಅಂತೇಳಿ ಬಂದ್ರ ಇಲ್ಲಿ ಒಂದು 2 ಐತಿ. ಎಸ್ 42 ಪ್ಲಸ್ 2 44 ಅಂತೇಳಿ ಆಯ್ತು. ನೆಕ್ಸ್ಟ್ ಒನ್ 44. ನೆಕ್ಸ್ಟ್ ಒನ್ ಇಲ್ಲಿ ಎಷ್ಟು ಸಿಕ್ತು 4 ಅಂತೇಳಿ ಸಿಕ್ತು. ಎಸ್ ಈ 4 ಅನ್ನ ಇಲ್ಲಿ ಇಟ್ಕೊಂಡ್ಬಿಟ್ವಿ. ಹಂಗಿದ್ರ 4 4 4
ಇಲ್ಲಿ ವ್ಯಾಲ್ಯೂ ಬಿ ವ್ಯಾಲ್ಯೂ ಎಷ್ಟೈತಿ 4 ಅಂತೇಳಿ ಬರಿಬಹುದು. ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 4, ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 7 ಅಂತೇಳಿ ಬರಿಬಹುದು. ನೆಕ್ಸ್ಟ್ ಒನ್ 8th ಒನ್ ಡೌಟ್ಸ್ ನೋಡ್ರಿ. ಎ 1 ಅಂತೇಳಿ ಕೊಟ್ಟಾರ, 1 ಬಿ ಅಂತೇಳಿ ಕೊಟ್ಟಾರ, ಇಸ್ಕೋಲ್ ಪ್ಲಸ್ ಮಾಡ್ಯಾನ, ಬಿ 0 ಅಂತೇಳಿ ಕೊಟ್ಟಾನ. ಎಸ್ ಈಸಿ ಇರುವಂತ ಲೆಕ್ಕ. ಎಸ್ ನೋಡೋಣ. ಇಲ್ಲಿ ಕೊಟ್ಟಿದ್ದು ಏನಪ್ಪಾ ಅಂತಂದ್ರ ಫಸ್ಟ್ ಒನ್ 1 ಪ್ಲಸ್ ಬಿ ಇಸ್ಕೋಲ್ ಟು 0, ಅಂದ್ರೆ ಒಂದಕ್ಕೆ ಒಂದು ಏನಾದ್ರೂ ಕೂಡಿಸಿದಾಗ 0 ಬರಬೇಕು ಅಂತೇಳಿ ಕೇಳ್ತಾನ. ಹಂಗಿದ್ಮ್ಯಾಗ ಈಗ ಒಂದಕ್ಕೆ 2 ಕೂಡಿಸಿದ್ವಿ ಪ್ಲಸ್ ಮಾಡಿದ್ವಿ ಅಂತಂದ್ರೆ 3 ಬರುತ್ತಾ, 0 ಆಗುದಿಲ್ಲ. ಹಂಗಿದ್ರ 1 ಪ್ಲಸ್ 9, 1 ಪ್ಲಸ್ 9 ಅನ್ನ ಕೂಡಿಸಿದಾಗ 0 ಬರುತ್ತಾ, 10 ಆಯ್ತು. ಈ 10 ಅನ್ನ ಇಲ್ಲಿ ಇಟ್ಕೊಂಡಿವಿ, ಇಲ್ಲಿ 0 ಹಚ್ಕೊಂಡಿವಿ ಅಂತೇಳಿ. ನೆಕ್ಸ್ಟ್ ಒನ್ ಇನ್ನೊಂದು ಎಷ್ಟು ಬಿ ವ್ಯಾಲ್ಯೂ ಎಷ್ಟು ಬರಬೇಕು ಅಂತ ಹೇಳ್ತಾನ. ಎಸ್ ಇಲ್ಲಿ 9 ಕೂಡಿಸಿದ್ವಿ, ಇಲ್ಲಿಯೂ 9 ಇರಬೇಕು, ಇಲ್ಲಿಯೂ 9 ಇರಬೇಕು. ಹಂಗಿದ್ಮ್ಯಾಗ ಇಲ್ಲಿ 7 ಅಂತೇಳಿ ತಗೊಳ್ಳೋಣ. 7 ಪ್ಲಸ್ 1 8, ಇದು ಒಂದು 1 ಹಿಡಿದ್ರ 9 ಆಯ್ತು. ಹಂಗಿದ್ರ ಈಕ್ವಲ್ ಟು 90 ಅಂತೇಳಿ ಆಯ್ತು. ಎಸ್ ಎ ವ್ಯಾಲ್ಯೂ 7, ಬಿ ವ್ಯಾಲ್ಯೂ 9 ಅಂತೇಳಿ ಕರಿಬಹುದು. ನೆಕ್ಸ್ಟ್ ಒನ್ 9th ಒನ್ ಕ್ವಶನ್ 2ab ಪ್ಲಸ್ ಮಾಡು ಅಂತೇಳಿ ಎ ಬಿ 1 ಅಂತೇಳಿ ಇಟ್ಟಾನ. ಇ ಬಿ ಎರಡು ಸೇಮ್ ಇರಬೇಕು. ಇಲ್ಲಿ ಒಂದು ಬಿ ಐತಿ, ಎಲ್ಲ ಮೂರು ಕ್ರಾಸಿಂಗ್ ಏನದಾವಲ್ಲ ಅಷ್ಟೂನು ಸೇಮೇ ಇರಬೇಕು ಅಂತೇಳಿ ಹೇಳ್ತಾನ. ನೋಡೋಣ. ಎಸ್ ಒಂದಕ್ಕೆ ಎಷ್ಟನ್ನು ಕೂಡಿಸಬೇಕು, ನಮಗ್ ಬೇಕಾಗಿರೋದು ಬಿ ಪ್ಲಸ್ 1 8 ಆಗಿರ್ಬೇಕು. ಒಂದಕ್ಕೆ ಎಷ್ಟನ್ನು ಕೂಡಿಸಿದಾಗ 7 ಅನ್ನ ಪ್ಲಸ್ ಮಾಡಿದಾಗ ಎಷ್ಟಾಗತ್ತ 8 ಅಂತೇಳಿ ಆಗತ್ತ. 7 ಪ್ಲಸ್ 1 8. ಇಲ್ಲಿ ಒಂದೇ ಬರಬೇಕು ಎ ಬಿ. ಅಂದ್ರೆ ಈಗ ಬಿ ವ್ಯಾಲ್ಯೂ ಎಷ್ಟು ತಗೊಂಡಿವಿ ನಾವು 7 ಅಂತೇಳಿ ತಗೊಂಡಿವಿ. 7 ತಗೊಂಡ್ರ 7 ಪ್ಲಸ್ ಎಷ್ಟು ಮಾಡಿದ್ರ 1 ಬರುತ್ತ. 7 ಪ್ಲಸ್ 4, 7 ಪ್ಲಸ್ 4 ಮಾಡಿದಾಗ 11 ಬರುತ್ತ. ಎಸ್ ಇಲ್ಲಿ 11 ಬಂದೈತಿ, ಇಲ್ಲಿ 1 ಇಡ್ತೀವಿ. ನೆಕ್ಸ್ಟ್ ಒನ್ 2a. ಈಗ ಎ ಎಷ್ಟು ತಗೊಂಡಿವಿ ನಾವ 4 ಅಂತೇಳಿ ತಗೊಂಡಿವಿ, ಇಲ್ಲಿಯೂ 4 ತಗೋಬೇಕು. ಹಂಗಿದ್ಮ್ಯಾಗ 2 ಪ್ಲಸ್ 4 6, ಇದು ಒಂದು ಹಿಡಿದ್ರೆ 7 ಆಯ್ತು. ಇಲ್ಲೂ ಬಿ ವ್ಯಾಲ್ಯೂ 7, ಇದು ಬಿ ವ್ಯಾಲ್ಯೂ 7. ಹಂಗಿದ್ರ ಎ ವ್ಯಾಲ್ಯೂ ಈಕ್ವಲ್ ಟು 4, ಬಿ ವ್ಯಾಲ್ಯೂ ಈಕ್ವಲ್ ಟು 7 ಅಂತೇಳಿ ಕರೆಸ್ಕೊಳ್ತೈತಿ. ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಕ್ವಶನ್ ಇನ್ ದಿಸ್ ಮೇನ್ 10th ಒನ್ ಕ್ವಶನ್ 1 2a ಅಂತೇಳಿ ಕೇಳ್ಯಾನ, ಪ್ಲಸ್ ಮಾಡುವಂತೆ ಹೇಳಿದಾನ. 6ab ಅಂತೇಳಿ ಕೊಟ್ಟಾನ. ಹಂಗಿದ್ಮ್ಯಾಗ ಈ ವ್ಯಾಲ್ಯೂ ಇಲ್ಲಿ ಇರುವಂತ ಎ ವ್ಯಾಲ್ಯೂ, ಇಲ್ಲಿರುವಂತ ಎ ವ್ಯಾಲ್ಯೂ ಸೇಮೇ ಇರಬೇಕು, ಏನು ಚೇಂಜಸ್ ಇರಬಾರ್ದು. ನಮಗ್ ಬೇಕಾಗಿರೋದು ಫಸ್ಟ್ ಒನ್ ಇಲ್ಲಿಂದನ ಹೋಗೋಣ. ಎ ಪ್ಲಸ್ ಬಿ ಈಕ್ವಲ್ ಟು 9 ಇರಬೇಕು. ಅಂದ್ರೆ ಎಷ್ಟು ಕೂಡಿಸಿದಾಗ 9 ಆಗತ್ತ ನೋಡೋಣ. ಇಲ್ಲಿ ನಾವು 8 ಪ್ಲಸ್ 1 ಈಕ್ವಲ್ ಟು 9 ಅಂತೇಳಿ ಕೂಡಿಸೋಣ. ನೆಕ್ಸ್ಟ್ ಒನ್ 8 ಪ್ಲಸ್ 1 9 ಕೂಡಿಸಿದಾಗ ಇಲ್ಲಿ ಕಂಪಲ್ಸರಿ ಇಲ್ಲಿ 8 ಇರಲೇಬೇಕು. ಯಾಕಂತಂದ್ರ ಅಲ್ಲಿ 0 ಕೊಟ್ಟಾನ ಕೆಳಗಡೆ. ಹಂಗಿದ್ರೆ ಇಲ್ಲಿ 8 ಇಟ್ಕೊಂಡಿವಿ ಅಂತಂದ್ರ 2 ಪ್ಲಸ್ 8 ಎಷ್ಟಾಗತ್ತ 10 ಬರುತ್ತಾ. ಎಸ್ ಇಲ್ಲಿ 10 ಬಂತು, 1 ಅನ್ನ ಇಲ್ಲಿ ಹಚ್ಕೊಂಡಿವಿ. ಇಲ್ಲಿ ಎ ವ್ಯಾಲ್ಯೂ ಎಷ್ಟು ಬಂದಿತ್ತು 8 ತಗೊಂಡಿದ್ವಿ, ಇಲ್ಲೂ 8 ಬರಬೇಕು. ಹಂಗಿದ್ರ 6 ಪ್ಲಸ್ 1 7, 7 ಪ್ಲಸ್ 1 8. ಹಂಗಿದ್ರ ಎ ವ್ಯಾಲ್ಯೂ ಈಕ್ವಲ್ ಟು 8, ಬಿ ವ್ಯಾಲ್ಯೂ ಈಕ್ವಲ್ ಟು 1 ಅಂತೇಳಿ ಕರಿಬಹುದು. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್.